ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಹಾಗೂ ವಿಭಿನ್ನವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಕಷ್ಟಗಳು ಇರ್ತದೆ. ಹೌದು, ಅದು ಆರ್ಥಿಕವಾಗಿರಬಹುದು ಅಥವಾ ಇನ್ನಿತರ ಯಾವುದಾದರೂ ಸಮಸ್ಯೆಗಳಿರಬಹುದು. ಸಮಸ್ಯೆ ಇಲ್ಲದ ವ್ಯಕ್ತಿಯೇ ಇರುವುದಿಲ್ಲ. ಹಾಗಾಗಿ ಈ ಒಂದು ಸಮಸ್ಯೆಗಳನ್ನು ನಾವು ಅತ್ಯಂತ ಸರಳವಾಗಿ ಸುಲಭವಾಗಿ ಯಾವೆಲ್ಲ ರೀತಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಹಲವಾರು ವಿಧದಲ್ಲಿ ವಿಡಿಯೋಗಳ ಮೂಲಕ ತಿಳಿಸಿಕೊಟ್ಟಿದ್ದೇವೆ. ಈ ಎಲ್ಲ ವಿಡಿಯೋಗಳನ್ನು ನೀವೇನಾದರೂ ನೋಡಿಲ್ಲ ಎಂದರೆ ತಪ್ಪದೆ ನಾವು ಹಾಕಿರುವ ವಿಡಿಯೋಗಳನ್ನು ನೋಡಿ ಒಮ್ಮೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಒಂದು ಕಷ್ಟಗಳು ಎದುರಾಗ್ತಾ ಇರುತ್ತದೆ ಜೀವನದಲ್ಲಿ. ಇಂತಹ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಒಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು. ತಾಳ್ಮೆಯಿಂದ ಜೀವನವನ್ನು ಎದುರಿಸಿದರೆ ಅದು ನಮಗೆ ಮುಂದೆ ದೊಡ್ಡ ಫಲವನ್ನು ನೀಡುತ್ತದೆ. ಇವತ್ತಿನ ದಿನ ಇದೇ ವಿಷಯವಾಗಿ ನಿಮಗೆ ಅತ್ಯಂತ ಸರಳವಾಗಿ ಸುಲಭವಾಗಿ ನಿಮ್ಮ ಸಮಸ್ಯೆಗಳಿಗೆ ಯಾವುದೇ ಸಮಸ್ಯೆಯಾಗಿರಬಹುದು, ಅದು ಚಿಕ್ಕ ಸಮಸ್ಯೆ ಅಥವಾ ದೊಡ್ಡ ಸಮಸ್ಯೆಯೇ ಆಗಿರಲಿ, ಈ ಒಂದು ಚಿಕ್ಕ ಉಪಾಯವನ್ನು ನೀವು ಮಾಡಿದರೆ ಸಾಕು, ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಿಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯವು ತುಂಬಾನೇ ಮುಖ್ಯ. ಒಬ್ಬ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿದ್ದರೆ ನಾವು ಎಷ್ಟು ಬೇಕಾದರೂ ಹಣ ಸಂಪಾದನೆಯನ್ನು ಮಾಡಬಹುದು, ಹೌದಲ್ವಾ? ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆರೋಗ್ಯದ ಕಡೆ ಹೆಚ್ಚಿನದಾಗಿ ಗಮನವನ್ನು ವಹಿಸಬೇಕಾಗುತ್ತದೆ. ಇನ್ನು ಉಪಾಯದ ವಿಚಾರಕ್ಕೆ ಬಂದರೆ ಈ ಒಂದು ಸರಳ ಪರಿಹಾರ ಅಂದರೆ ನಾವು ಇವತ್ತು ಹೇಳಲಿರುವ ಈ ಒಂದು ಮಡಕೆಯ ಪರಿಹಾರ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ತರುತ್ತದೆ. ಇದಕ್ಕಾಗಿ ಈ ಒಂದು ಉಪಾಯಕ್ಕಾಗಿ ನೀವು ಮೊದಲು ಒಂದು ಚಿಕ್ಕ ಕೆಂಪು ಬಣ್ಣದ ಮಡಿಕೆಯನ್ನು ತೆಗೆದುಕೊಳ್ಳಬೇಕು. ನಂತರ ಅದಕ್ಕೆ ಸ್ವಲ್ಪ ಬಿಳಿ ಸಾಸಿವೆ ಜೊತೆಗೆ 1 ರೂಪಾಯಿಯ ಕಾಯಿನ್ ಅನ್ನು ಹಾಕಿ ಅದರ ಮೇಲೆ ಅಕ್ಕಿ ಹಾಕಬೇಕು. ನಾವು ಹೇಳಿದ ರೀತಿಯಲ್ಲಿ ನೀವು ಅದನ್ನು ಹಾಕಬೇಕು. ನಂತರ ಅದನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಅರಿಶಿಣ ಕುಂಕುಮವನ್ನು ಏರಿಸಿ ದೇವರ ಮನೆಯಲ್ಲಿ ಪೂಜಿಸಬೇಕು. ನಿಮ್ಮ ಬೇಡಿಕೆಗಳನ್ನು, ಇಷ್ಟಾರ್ಥಗಳನ್ನು, ನಿಮ್ಮ ಸಮಸ್ಯೆಗಳನ್ನು, ನಿಮಗೆ ಹಣದ ಅವಶ್ಯಕತೆ ಇದ್ದಲ್ಲಿ ಅಥವಾ ಅತಿಯಾದ ಸಾಲದಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿಯನ್ನು ಕಳೆದುಕೊಂಡಿದ್ರೆ, ಇಂತಹ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಅದನ್ನು ನೀವು ಹೇಳಿ ಇದನ್ನು ಪೂಜಿಸಿ ಕೊನೆಗೆ ಕೆಂಪು ಬಟ್ಟೆಯಲ್ಲಿ ಅದನ್ನು ಕಟ್ಟಿ ನಂತರ ಇದನ್ನು ನೀವು ವ್ಯವಹಾರ ಮಾಡುವ ಸ್ಥಳ ಅಥವಾ ನಿಮಗೆ ಹಣದ ಅವಶ್ಯಕತೆ ಇದ್ದಲ್ಲಿ ನೀವು ಇದನ್ನು ವ್ಯವಹಾರ ಮಾಡುವ ಸ್ಥಳದಲ್ಲಿ ಇಡಬಹುದು. ಇಟ್ಟು ಪೂಜಿಸಬೇಕಾಗುತ್ತದೆ. ಅಥವಾ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಇಟ್ಟು ಪ್ರತಿನಿತ್ಯ ಪೂಜಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಅಗಾಧವಾದ ಅದ್ಭುತವಾದ ಬದಲಾವಣೆಗಳನ್ನು ನೀವು ಕಾಣಬಹುದು. ಈ ಒಂದು ವಸ್ತುವು ಕುಬೇರ ದೇವನಿಗೆ ಅತ್ಯಂತ ಪ್ರಿಯವಾದುದು ಎಂದು ಹೇಳಲಾಗ್ತದೆ. ಹೌದು, ಈ ಒಂದು ಮಡಿಕೆಯಲ್ಲಿ ಸಾಸಿವೆ ಹಾಕುವುದರಿಂದ ನಿಮಗೆ ನಕಾರಾತ್ಮಕ ದೃಷ್ಟಿಯಿಂದ ಯಶಸ್ಸು ಗಳಿಸಲು ಸಾಧ್ಯವಿಲ್ಲ ಎಂದಾದಾಗ ಇದು ನಿಮ್ಮನ್ನು ದೃಷ್ಟಿ ದೋಷದಿಂದ ತಡೆಯುತ್ತದೆ. ಹಾಗೂ ಅದರಲ್ಲಿ ಇರುವ ಅಕ್ಕಿ ಮತ್ತು ಕಾಯಿನ್ ಹಾಕುವುದರಿಂದ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯು ಯಾವುದೇ ರೀತಿಯ ಧನ ಧಾನ್ಯದ ಕೊರತೆ ಹಾಗೂ ಸಂಪತ್ತಿನ ಅಥವಾ ಇತರ ಯಾವುದೇ ರೀತಿಯ ವಿಚಾರದಲ್ಲಿಯೂ ಕೂಡ ಕೊರತೆಯಾಗದಂತೆ ನಿಮಗೆ ತಡೆಯುತ್ತಾರೆ. ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯು ಮಡಿಕೆಯ ರೂಪದಲ್ಲಿ, ಅಂದರೆ ಶಾಸ್ತ್ರದಲ್ಲಿ ಮಡಿಕೆಯು ಸಮೃದ್ಧಿ ಐಶ್ವರ್ಯದ ರೂಪವೆಂದು ತಿಳಿಯಲಾಗುತ್ತದೆ. ಹಾಗಾಗಿ ಇದನ್ನು ನೀವು ಪ್ರತಿನಿತ್ಯ ದೇವರ ಮನೆಯಲ್ಲಿ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ನಿಮಗೆ ಕಷ್ಟಗಳು ಕಣ್ಮರೆಯಾಗುವುದು. ಹೌದು ಸ್ನೇಹಿತರೆ, ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಜೊತೆಗೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ವಾತಾವರಣವನ್ನು ಉಂಟು ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮವಾದಂತಹ ಪರಿಹಾರವನ್ನು ಈ ಒಂದು ವಸ್ತು ನೀಡುತ್ತದೆ. ಹೌದು, ಶ್ರದ್ಧಾ ಭಕ್ತಿಯಿಂದ ಪ್ರತಿನಿತ್ಯ ಈ ಒಂದು ಮಡಿಕೆಯನ್ನು ಪೂಜಿಸಬೇಕು. ಹಾಗೂ ಇದನ್ನು ನೀವು ಪ್ರತಿನಿತ್ಯ ಪೂಜಿಸಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ಮಡಿಕೆಯಲ್ಲಿರುವ ಪದಾರ್ಥಗಳನ್ನು ಬದಲಿಸಿ ಹೊಸದಾಗಿ ತುಂಬಿ ಪೂಜಿಸಬೇಕು. ಈ ಒಂದು ಪೂಜೆಗೆ ನಿಮ್ಮ ಮನಸ್ಸಿನ ಭಾವನೆ ತುಂಬಾ ಮುಖ್ಯವಾಗುತ್ತದೆ. ಈ ಒಂದು ಉಪಾಯಕ್ಕೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ದೇವಿಯ ಸ್ವರೂಪವೆಂದು ಭಾವಿಸಿ ಪೂಜಿಸುತ್ತೀರೋ ಅಷ್ಟು ಬೇಗ ಯಶಸ್ಸನ್ನು ಕಾಣುತ್ತೀರಿ. ಹೌದು, ಇದರ ಜೊತೆಗೆ ನಿಮ್ಮ ಗುರಿಯ ಕಡೆಗೆ ಶ್ರಮದ ಅವಶ್ಯಕತೆಯೂ ಕೂಡ ಅಷ್ಟೇ ಇರುತ್ತದೆ. ಯಾವುದೇ ವಸ್ತು ಕೂಡ ನಮಗೆ ಸುಲಭವಾಗಿ ಸಿಗುವುದಿಲ್ಲ. ಅದಕ್ಕೆ ತಕ್ಕ ಹಾಗೆ ನಾವು ಶ್ರಮ ಪಟ್ಟರೆ ಮಾತ್ರ ನಮಗೆ ಪ್ರತಿಫಲವನ್ನು ದೊರೆಯುತ್ತದೆ. ಹೌದು ಸ್ನೇಹಿತರೆ, ಹಾಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಪೂಜೆಯು ಅತ್ಯಂತ ಶ್ರೇಷ್ಠವಾದುದು ಹಾಗೂ ಅತ್ಯಂತ ಫಲದಾಯಕವಾದುದು. ಹಾಗಾಗಿ ಸಾಧ್ಯವಾದಷ್ಟು ನೀವು ಯಾವುದೇ ಪೂಜೆಯನ್ನು ಮಾಡಿದರೂ ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಿಮಗೆ ಅದರಲ್ಲಿ 2ರಷ್ಟು ಹೆಚ್ಚು ಫಲ ಸಿಗುತ್ತದೆ. ಹೌದು ಸ್ನೇಹಿತರೆ, ಈ ರೀತಿಯ ಪೂಜೆಗಳು ನಮ್ಮ ಜೀವನದಲ್ಲಿ ಮನಸ್ಸಿಗೆ ಒಂದು ತರಹದ ನೆಮ್ಮದಿಯನ್ನು ನೀಡುವುದರ ಜೊತೆಗೆ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹಾರ ಮಾಡುತ್ತದೆ. ಹೌದು,
ಈ ಒಂದು ನಿಮ್ಮ ಮಾಹಿತಿ ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.